ಸೋಷಿಯಲ್ ಆಫೀಸರ್ ಸಹ ಬಂದರು, ಅವರು ಎಲ್ಲ ನೋಡಿದ್ದಾರೆ ಸರ್ ಅವ್ರ ಪರಿಸ್ಥಿತಿ. ಅದಕ್ಕೆ ದಯವಿಟ್ಟು ಅದನ್ನ ತೆರವುಗೊಳಿಸಿ ಅದು ಸೆಟ್ಗಳನ್ನು ತೆಗೆಸಿ ಓಡಾಡಲಿಕ್ಕೆ ಅನುಕೂಲತೆ ಮಾಡಿಕೊಡ್ಬೇಕು. ಮತ್ತೆ ಮಾಡ್ತಾ ಇವಾಗ ಸರ್ ತಾಲೂಕಾ ದೇವದಾಸಿ ಘೋಷಣೆ ಮಾಡಿದ್ರು. ಅದರಲ್ಲಿ ಅಲೆಮಾರಿ ಮಕ್ಕಳು ಭಿಕ್ಷೆ ಬೇಡಬಾರ್ದು, ಈ ಜನ ಭಿಕ್ಷೆ ಬೇಡಕ್ಕೆ ಹೋಗ್ಬಾರ್ದು ಅಂತೇಳಿ ಸರ್ಕಾರ ಆದೇಶ ಇದೆ. ಸರ್ಕಾರ ಆದೇಶದಲ್ಲಿ ಇವರಿಗೆ 2 ಎಕರೆ ಭೂಮಿ ಕೊಡಬೇಕು, ಯಾರಿಗೆ ಜಮೀನು ಕೊಡಿಸ್ಬೇಕು, ಮನೆಗಳು ಮನೆ ವಿದ್ಯಾಭ್ಯಾಸ ಮಾಡೋದಕ್ಕೆ ನೇರವಾಗಿ ವಸತಿ ಶಾಲೆಗಳಲ್ಲಿ ಪ್ರವೇಶ ಮಾಡಿಕೊಳ್ಳೋದಕ್ಕೆ ಯಾವುದೇ ಹೆಚ್ಚನ್ನು ಸೇರಿಸಿಕೊಳ್ಬೇಕಂತ ಆದೇಶ ಇದೆ ಸರ್. ಆದರೆ ಎಲ್ಲ ಜಿಲ್ಲೆಗಳಲ್ಲಿ ಭೂಒಡೆತನ ಯೋಜನೆಯಲ್ಲಿ ಭೂಮಿ ಕೊಟ್ಟರು, ಮತ್ತು ಮನೆ ಜಾಗದವರಿಗೆ ಜಾಗ ಕೊಟ್ಟು ಮನೆಗಳು ಕಟ್ಟಿಕೊಟ್ರು. ಈ ಜಿಲ್ಲೆಯಲ್ಲಿ ಮಾತ್ರ 2015ರಿಂದ ಇಲ್ಲಿವರೆಗೆ ಭೂಒಡೆತನ ಯೋಜನೆಯಲ್ಲಿ 1 ಎಕರೆ ಭೂಮಿ ಕೂಡ ಕೊಟ್ಟಿಲ್ಲ ಸರ್. ಇಲ್ಲಿ ತಾಲೂಕು ಬಂತು, ಜಿಲ್ಲೆಯಲ್ಲಿ ಬಂತು. ಹಾಗಾಗಿ ಕಳೆದ ಬಾರಿ ಅಲೆಮಾರಿ ಮಕ್ಕಳು ಸುಮಾರು 100ರಿಂದ 200 ಮಕ್ಕಳು ಹೊರಗೆ ಉಳ್ಕೊಂಡ್ರು. ಯಾಕಂದರೆ ನಮಗೆ 10% ಮೀಸಲು ಇರ್ತಾರೆ ಸರ್ಕಾರದಲ್ಲಿ, ಇವರು ನೇರವಾಗಿ ಪ್ರವೇಶ ಮಾಡಿಕೊಳ್ಬೇಕು. ಹಾಗಾಗಿ ನಾವು ಇಲ್ಲೇ ಸಾಯಿದ್ರೆ ಇವತ್ತು ನಾನು ಕಳೆದ ಬಾರಿ ಎಷ್ಟೋ ಸಲ ಸರ್ ನಮ್ಮ ಮಕ್ಕಳು ಬೀದಿ ಬೀಳೋರು ಮತ್ತೆ ಅವರು ಫೋಟೋ ಇಟ್ಕೊಂಡು ಮತ್ತೆ ಗೋವಿಂದ ಅಂತ ಭಿಕ್ಷೆ ಬೇಡ್ತಾರೆ ಸರ್. ಅವರು ಆ ಭಿಕ್ಷೆ ಬೇಡಕ್ಕೆ ಕಳಿಸ್ಬಾಡ್ರಿ, ಅಲೆಮಾರಿ ಮಕ್ಕಳಿಗೆ ಹೆಚ್ಚಿಗೆ ಇನ್ನೊಂದು ಹಾಸ್ಟೆಲ್ ಆದರೆ ತೆರೀರಿ ಸರ್ ಅಂತ ಕೇಳಿದ್ವಿ. ಸಾಯಿಬ್ರ ಕೈಯಲ್ಲಿ ಕೂಡ ಆಗಲಿಲ್ಲ ಆ ಸಾಲಗಳ. ಈ ಸಾಲ ಆದರೂ ಸುತ್ತ ನಮಗೆ ಅಲೆಮಾರಿ ಮಕ್ಕಳಿಗೆ ಒಂದು 20% ಮೀಸಲಿಟ್ಟು ಅಲೆಮಾರಿ ಮಕ್ಕಳು ವಿದ್ಯಾಭ್ಯಾಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ರಿ. ಮತ್ತು ಅಲೆಮಾರಿ ಜನಗಳಿಗೆ ಡೋರ್ ನಂಬರ್ ಇರೋದಿಲ್ಲ, ಯಾವುದೇ ಕರೆಂಟ್ ಬಿಲ್ ಇರೋದಿಲ್ಲ. ಹಾಗಾಗಿ ಅವ್ರಿಗೆ ನೇರ ಸಾಲಗಳು ಕೊಟ್ಟು ಅವ್ರು ಏನೋ ದುಡ್ಕೊಂಡು ತಿನ್ನುವುದಕ್ಕೆ ಅವಕಾಶ ಮಾಡಿಕೊಡುವ ಹೊತ್ತಿನಲ್ಲಿ ನಾನು ಈಗ ಅಡವಿ ತಾಲೂಕು ಎಲ್ಲ ತಾಲೂಕಿನಲ್ಲಿ ಅಲೆಮಾರಿಗಳು ಬೀದಿಯಲ್ಲಿ ಟೆಂಟ್ಗಳು ಹಾಕೊಂಡು ಜೀವನ ಮಾಡ್ತಾರೆ ಸರ್. ಯಾವುದೋ ಜಾಗದಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೈಲ್ವೆ ಸ್ಟೇಷನ್ ಇದರಲ್ಲಿ ಅಂಥವರಿಗೆ ತಾವು ಸರ್ಕಾರದಿಂದ ಭೂಮಿ ಕೊಟ್ಟು ಸರ್ಕಾರ ಜಮೀನಲ್ಲಿ ಕೊಡಿ, ಇಲ್ಲ ಖರೀದಿ ಮಾಡಿಕೊಟ್ಟು ಅಲೆಮಾರಿಗಳು ಕಾನೂನುಗಳು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿ ಮನವಿ ಸರ್.